ಶಿಶು ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿ ಮತ್ತು ತಂದೆಯ ಪಾತ್ರ. ಸುಮಾರು 50 ವರ್ಷಗಳ ಹಿಂದೆ ಪ್ರತಿ ಮನೆಯಲ್ಲಿ ಅಜ್ಜ ಅಜ್ಜಿಯರು ಇರುತ್ತಿದ್ದರು ಮತ್ತು ಅವತ್ತು ಸಂವಹನದ ಮಾಧ್ಯಮ ಮಾತುಗಳ ಮುಖಾಂತರ, ಕಥೆಗಳ ಮುಖಾಂತರ, ಹಾಡಿನ ಮುಖಾಂತರ ನಡೆಯುತ್ತಿತ್ತು. ವಿಶೇಷವಾಗಿ ಅಜ್ಜ ಅಥವಾ ಅಜ್ಜಿಯರಲ್ಲಿ ಯಾರಾದರೂ ಒಬ್ಬರು ಮೊಮ್ಮಕ್ಕಳ ಜೊತೆಗೆ ಕಥೆಗಳ ಮುಖಾಂತರ ಮತ್ತು ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಖಿನ್ನತೆ ಬಂದರೆ ಬುದ್ಧಿವಂತಿಕೆಯಿಂದ ಅವರನ್ನು ತಿದ್ದುವ ಕಾರ್ಯವನ್ನು ಮಾಡುತ್ತಿದ್ದರು. ದುರ್ದೈವದಿಂದ ಈಗ ಅಜ್ಜ ಅಜ್ಜಿಯರ ಸಂಖ್ಯೆ ಇಲ್ಲದಂತಾಗಿದೆ. ಇದ್ದಂಥ ಪತಿ ಪತ್ನಿಯರಿಗೆ ತಾಯಿ ತಂದೆಗೆ ಮಕ್ಕಳಿಗೆ ಸಮಯ ಕೊಡಲು ಅವಕಾಶವಿಲ್ಲ. ಆದುದರಿಂದ ಮಕ್ಕಳು ಅನಿವಾರ್ಯವಾಗಿ ಮೊಬೈಲನ್ನು ಹಿಡ್ಕೊಂಡು ತಮ್ಮ ಬದುಕಿನ ಭವಿಷ್ಯವನ್ನು ಬರೆಯಲು ಹೋಗುತ್ತಾರೆ. ಇದಕ್ಕೆ ನಾವೇ ಕಾರಣ. ಅದಕ್ಕಾಗಿ ನನ್ನ ವಿನಂತಿ, ಮನೆಯಲ್ಲಿ ಶ್ಯಾಮನ ತಾಯಿಯ ಪುಸ್ತಕ, ಕಥಾಸಾಗರ ಕಥೆಗಳ ಪುಸ್ತಕ, ಅಕ್ಬರ್ ಬೀರ್ಬಲ್ಲರ ಕಥೆಗಳ ಪುಸ್ತಕ, ತೆನಾಲಿ ರಾಮಕೃಷ್ಣರ ಕಥೆಗಳ ಪುಸ್ತಕ ಅಥವಾ ವಿವೇಕಾನಂದರ ಕಥಾಜೀವನಿ, ರಾಮಕೃಷ್ಣರ ಕಥಾಜೀವನಿ, ಶಾರದಾ ಮಾತೆಯರ ಕಥಾಜೀವನಿ, ಇಂಥ ಒಂದು 4-6 ಪುಸ್ತಕಗಳನ್ನು ಮನೆಯಲ್ಲಿಟ್ಟು ಬಿಡುವಿನ ಸಮಯದಲ್ಲಿ ಓದಿ ಅಂಥ ಪ್ರತಿನಿತ್ಯ 1-2 ಕಥೆಗಳು ಯಾವುದರಲ್ಲಿ ನೀತಿಯೂ ಇದೆ, ಬದುಕಿಗೆ ಬೆಳಕು ಇದೆ ಮತ್ತು ಮಕ್ಕಳಿಗೆ ಕರ್ತವ್ಯ ಪಾಲನೆ, ದುಡಿಯುವ, ಶಿಸ್ತಿನ ಮತ್ತು ತನ್ನ ಅಭ್ಯಾಸದ ಬಗ್ಗೆ ಗಮನ ಕೊಡುವ, ಹೀಗೆ ನಾನಾ ರೀತಿಯ ಸದ್ಗುಣಗಳ ಕಡೆಗೆ ತಾಯಿ ಅಥವಾ ತಂದೆ ಇಬ್ಬರೂ ಸೇರಿ 1 ತಾಸು ಮಕ್ಕಳ ಜೊತೆಗೆ ಸಮಯ ಕೊಡುವುದರಿಂದ ನಿಶ್ಚಿತ ಇದು ಈ ಸೃಷ್ಟಿಯ ಅಮೂಲ್ಯವಾದ ಆಸ್ತಿಯಾದಂಥ ಮಗು ನಿಜವಾಗಿ ಜಗತ್ತಿಗೆ ಬೆಳಕನ್ನು ಕೊಡುವ ಮಗುವಾಗುತ್ತದೆ. ನೀವು ಲಕ್ಷ ಕೋಟಿ ರೂಪಾಯಿ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕೊಟ್ಟು ನಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡ್ತೀರಿ ಅಂತಂದರೆ ಇದು ದಯಮಾಡಿ ತಪ್ಪು ಕಲ್ಪನೆ ಇದೆ. ನಿಮ್ಮ ಮನೆ ಚೆನ್ನಾಗಿರಲಿ, ನಿಮ್ಮ ನಡೆನುಡಿ ಚೆನ್ನಾಗಿರಲಿ, ಅದು ಬಹಳಷ್ಟು ಮಕ್ಕಳಿಗೆ ಕೊಡುತ್ತದೆ. ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನಿಮ್ಮನ್ನು ನೋಡಿ ಕಲಿಯುತ್ತದೆ. ಹೀಗಾಗಿ ಮನುಷ್ಯನ ಸ್ವಭಾವ ಅನುಕರಣೆ ಇದೆ. ಹುಟ್ಟಿದ ಮಕ್ಕಳಂತೂ ಅದನ್ನು ಅಕ್ಷರಶಃ ಪಾಲಿಸುತ್ತಾರೆ. ನಾವು ಎಲ್ಲಿಯಾದರೂ ದೇವರ ಗುಡಿಗೆ ಹೋದಾಗ ದೀರ್ಘದಂಡ ಪರಿಣಾಮ ಹಾಕಿದರೆ ಮಗು ಏನೂ ಗೊತ್ತಿಲ್ಲದೆ ತಾನೂ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತದೆ. ಇದು ಸಂಸ್ಕಾರದ ಒಂದು ಭಾಗ. ಈ ಜವಾಬ್ದಾರಿ ದಯಮಾಡಿ ತಿಳ್ಕೊಳ್ಬೇಕು ತಾಯಿಯಾದವಳು. ಅದಕ್ಕಾಗಿ ಪ್ರತಿನಿತ್ಯ 1-1.5 ತಾಸು ಸಮಯ ಜೊತೆಯಲ್ಲಿ ಸಾಧ್ಯವಾದರೆ ಮುಂಜಾನೆ ಇಲ್ಲ ಸಂಜೆ 1 ಸಲ ಮಗುವಿನ ಜೊತೆಗೆ ಊಟ ಮಾಡುವುದು ಅತ್ಯಂತ ಅವಶ್ಯಕತೆ ಇದೆ. ಇದು ಶಿಕ್ಷಣದ ವಿಶ್ವವಿದ್ಯಾಲಯದ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ, PhD ಡಿಗ್ರಿಗಿಂತ ಅತಿ ಬೆಲೆ ಬಾಳುವ ಡಿಗ್ರಿ ತಾಯಿ ಮಕ್ಕಳಿಗೆ ಕೊಟ್ಟಂತಾಗುತ್ತದೆ. ಇಂಥ ಕರ್ತವ್ಯವನ್ನು ತಾಯಿ ಮತ್ತು ತಂದೆಯವರು ತಪ್ಪದೇ ಮಾಡುತ್ತಾರೆಂದು ನಂಬಿದ್ದೇನೆ. ಪ್ರಣಾಮಗಳು.